ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ರಂಗೇರಿದ್ದು ಕಾಂಗ್ರೆಸ್ನ ಅಭ್ಯರ್ಥಿ ಶಾಮನೂರು ಕುಟುಂಬದ ಸಮರ್ಥ್ ಮಲ್ಲಿಕಾರ್ಜುನ್ ಹಾಗೂ ಬಿಜೆಪಿಯ ಶ್ರೀನಿವಾಸ್ ದಾಸನಕರಿಯಪ್ಪ ನಡುವೆ ಸಮರ ಶುರುವಾಗಿದೆ. ಎರಡೂ ಪಕ್ಷಗಳು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈ ಮಧ್ಯೆ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಮುಸ್ಲಿಮರು ರೊಚ್ಚಿಗೆದ್ದಿದ್ದಾರೆ. ಅನೇಕರು ಟಿಕೆಟ್ ಕೊಡದ ಕಾಂಗ್ರೆಸ್ ವಿರುದ್ಧ ಸಿಟ್ಟಾಗಿ ಬಂಡಾಯ ಎದ್ದಿದ್ರು. ಆದ್ರೆ ಅದು ಶಮನವಾಗಿತ್ತು. ಆದ್ರೂ ಕೂಡ ಮತ್ತೊಬ್ಬ ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿ ಆದಿಲ್ ಖಾದರ್ ಪಾಷಾ ಕಾಂಗ್ರೆಸ್ ವಿರುದ್ಧವೇ ಕಣಕ್ಕಿಳಿದಿದ್ದಾರೆ. ಇದೀಗ ಅವರ ಪರ ಸಿಎಂ ಇಬ್ರಾಹಿಂ ಪ್ರಚಾರ ಮಾಡ್ತಿದ್ದಾರೆ. ದಾವಣಗೆರೆಗೆ ಬಂದು ಶಾಮನೂರು ಕುಟುಂಬದ ವಿರುದ್ಧ ತೊಡೆತಟ್ಟಿದ್ದಾರೆ. 40 ವರ್ಷದಿಂದ ದಾವಣಗೆರೆಯನ್ನು ಅವರೇ ಆಳ್ತಿದ್ದಾರೆ. ಅವರಿಗೆ ದುಡ್ಡಿನ ಮದ ಏರಿದೆ. ಈ ಎಲೆಕ್ಷನ್ ನಲ್ಲಿ ಮದ ಇಳಿಸ್ತೀವಿ ಅಂತ ದಾವಣಗೆರೆಯಲ್ಲಿ ನಿಂತು ಚಾಲೆಂಜ್ ಮಾಡಿದ್ದಾರೆ. ಅದು ಅವ್ರ ಸಹಾಯತ ಹೇಳಿದ್ನಲ್ಲ ನಾನು. ಅವರಿಗೆ ಶ್ಯಾಮ್ ಶ್ರೀಕಂಠ ಅವ್ರ ಮಗ ಮಿನಿಸ್ಟ್ರು, ಅವ್ರ ಸೊಸೆ MP, ಅವ್ರ ಮೊಮ್ಮಗ MLA. ಏನ್ರಿ ದಾವಣಗೆರೆ ಮತದಾರರು ಅಂತ ಹೇಳಿದ್ರೆ ಪುಕ್ಷೇಟಿ ಅಂತ ತಿಳ್ಕೊಂಡ ಅಹಂಕಾರ, ದುಡ್ಡಿನ ಬಲ. ಕಾಂಗ್ರೆಸ್ ಪಕ್ಷಕ್ಕೆ ಮತ 136 ಬಂದ್ಬಿಟ್ವಿ ನಾವು. ಸಾಬ್ರು ಏನ್ BJP ಕೊಡ್ತಾರೇನು? ನಮಗೆ ಕೊಡದೇ ಇದ್ರೆ ಯಾರಿಗೆ ಕೊಡ್ತಾರೆ? ದುಡ್ಡು ಒಗಿತೀವಿ, ಓಟ್ ತಗೋತೀವಿ. ಅದು ಮದ ಇತ್ತು. ಈಗದು 9ನೇ ತಾರೀಕು ಇಳಿಯುತ್ತೆ. ಕಳೆದ 1 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು 3ನೇ ಶಕ್ತಿಯನ್ನು ನಿರ್ಮಾಣ ಮಾಡಬೇಕು. BJP ಮತ್ತು ಕಾಂಗ್ರೆಸ್ ಮಧ್ಯ ಒಂದು 3ನೇ ಶಕ್ತಿ ಕರ್ನಾಟಕಕ್ಕೆ ಬೇಕು. ಭಾರಿ ಆಸೆಯಿಂದ ನಾನು ಜನತಾದಳ ಕಟ್ಟಿದೆ. ಜನತಾದಳದ ಅಧ್ಯಕ್ಷನಾಗಿ ದೇವೇಗೌಡರು ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿ ಆದರು. ಕೊನೆಗೆ ಜನತಾದಳ ಜನತಾ ಪಾರ್ಟಿ ಪರಿಸ್ಥಿತಿ ಏನಾಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕೊನೆಗೆ ಅವರು BJP ಜೊತೆ ಹೋದರು. ನಾವೆಲ್ಲರೂ ಸೈದ್ಧಾಂತಿಕವಾಗಿ ಜಯಪ್ರಕಾಶ್ ನಾರಾಯಣರವರ ಸಿದ್ಧಾಂತದಲ್ಲಿ ವಿಶ್ವಾಸ ಇರ್ತಕ್ಕಂಥವ್ರು BJP ಜೊತೆ ಹೋಗಬಾರ್ದು ಮತ್ತು ಕಾಂಗ್ರೆಸ್ ಎರಡರಿಂದಲೂ ಸಮಾನಾಂತರನ ಕಟ್ಟಿಕೊಂಡು ಒಂದು 3ನೇ ಶಕ್ತಿ ನಾವು ಕಟ್ಟಬೇಕು ಅಂತೇಳಿ ಈಗಾಗಲೇ 20 ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿ ಒಂದು ಶಕ್ತಿಯಾಗಿ ಕರ್ನಾಟಕದಲ್ಲಿ ಉಮ್ಮಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಈ ಒಂದು ಉಪಚುನಾವಣೆ, ಅದರಲ್ಲೂ ದಾವಣಗೆರೆ ಕರ್ನಾಟಕದ ಸೆಂಟರು. ಇವತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ BJP ಇದ್ರ ಮಧ್ಯದಲ್ಲಿ ನಾವೊಂದು ಕ್ಯಾಂಡಿಡೇಟನ್ನು ಹಾಕಬೇಕು ಅಂಥೇಳಿ ಅನೇಕ ಜನರ ಜೊತೆ ನಾನೇ ನೇರವಾಗಿ ಸಂಪರ್ಕ ಮಾಡಿದೆ. ನಮ್ಮ BS ಚನ್ನಬಸಪ್ಪನವ್ರ ಮಗ ಅವರಿಗೂ ಮಾತಾಡಿದೆ. ನೀವು ಒಳ್ಳೆ ಉದ್ಯಮಿಗಳು, ನೀವು ಬರ್ರಿ. ಮುಂಡ್ರಾಸ್ ವೀರಭದ್ರಪ್ಪನವರು, ಗಾಂಜಿ ವೀರಪ್ಪನವ್ರ ನಂತರ ಇಲ್ಲಿ ಯಾರು ನಿಮ್ಮ ಸಮಾಜದಲ್ಲಿ ಅಂಥ ಶಕ್ತಿವಂತರಿಲ್ಲ ಅಂತ. ಅವರು ಇಲ್ಲ ಸರ್, ನಾವು ರಾಜಕಾರಣಕ್ಕೆ ಬರೋಲ್ಲ, ಬಟ್ ಮುಂದೆ ಏನಾದರೂ ಬೇಕಾದ್ರೆ ವಿಚಾರ ಮಾಡ್ತೀನಿ, ಈಗ ನನಗೆ ಸದ್ಯಕ್ಕೆ ಬೇಡ ಅಂದರು. ಆಮೇಲೆ ಮೋಹನ್ ರಾಜ್ರವರು ಕುರುಬರ ಸಮಾಜದಿಂದ ನವೀನ್ ಅವರು, ಅವರಿಗೂ ಹೇಳಿದ್ವಿ, ನೀವು ಏನಾದರೂ ಕ್ಯಾಂಡಿಡೇಟ್ ಆಗಂಗಿದ್ರೆ ನೋಡ್ರಿ. ಅವರು ಕೂಡ ತಯಾರಾಗಲಿಲ್ಲ. ಆದರೆ ಶ್ರೀಮಾನ್ ಆದಿಲ್ರವರು ಅಡ್ವೊಕೇಟು, ಗ್ರ್ಯಾಜುಯೇಟು ಮತ್ತು ಅವರ ತಂದೆ ಹಳಬರು ದಾವಣಗೆರೆ ಶಿವಶಂಕರಪ್ಪನವರ ಸಹಪಾಠಿಗಳು. ಇವತ್ತು ಅವ್ರ ಮಗ ಧೈರ್ಯ ಮಾಡಿಲ್ಲ, ನಾನು ನಿಂದಿರ್ತೇನೆ ಅಂತ ಹೇಳಿದಾಗ ನಾನೇ ಬರ್ತೀನಿ. ಚಂದ್ರಶೇಖರ್ ಅವರು, ಮುನಿಯಪ್ಪನವರು, ನಾವೆಲ್ಲರೂ ನಿಮ್ಮನ್ನು ಕರ್ನಾಟಕ ನವನಿರ್ಮಾಣ ಆಂದೋಲನದ ಪರವಾಗಿ ಸಹಾಯ ಮಾಡಿ. ಫಸ್ಟು ವಜ್ರದ ಗುರುತೇ ಸಿಕ್ಕಿದೆ, ಒಳ್ಳೆ ಗುರುತದು. ಇಲ್ಲಿಂದಲೇ ಅದು ಶುರು ಆಗಲಿ ಅಂಥೇಳಿ ಆದಿಲ್ ಅವರಿಗೆ ಕ್ಯಾಂಡಿಡೇಟನ್ನು ಮಾಡಿದ್ದೀವಿ. ಮತ್ತು ಇದು ನಮ್ಮ ಪ್ರಣಾಳಿಕೆ. ಯಾವುದೇ ರಾಜಕೀಯ ಪಾರ್ಟಿ ಪ್ರಣಾಳಿಕೆಯನ್ನು ಇದುವರೆಗೆ ಮಾಡಲಿಲ್ಲ. ಆದರೆ ನಾವು
ಮೂರನೇ ಶಕ್ತಿ ನಾವು ಏನು ಮಾಡ್ತೀವಿ, ಏನು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಅನ್ನಕ್ಕಂಥದ್ದನ್ನು ಇದರಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಮಾರ್ಗದರ್ಶಕರು ಬುದ್ಧ, ವಾಲ್ಮೀಕಿ, ಬಸವಣ್ಣ, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಟಿಪ್ಪು ಸುಲ್ತಾನ್ರವರು, ಕೃಷ್ಣದೇವರಾಯ ಒಡೆಯರು, ರಾಷ್ಟ್ರಕವಿ ಪುಟ್ಟಪ್ಪನವರು, ಹಸಿರು ಸೇನೆಯ ನೇತಾರರಾದಂಥ ನಂಜನಸ್ವಾಮಿಯವರು ಮತ್ತು ದಲಿತ ಸಂಘಟನೆಯ ಹೋರಾಟವನ್ನು ಪ್ರಾರಂಭ ಮಾಡಿದಂಥ ಕೃಷ್ಣಪ್ಪನವರು, ಪ್ರೊಫೆಸರ್ ಕೃಷ್ಣಪ್ಪನವರು, ಇದು ನಮ್ಮ ಇವರ ಆದರ್ಶಗಳನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ತರ್ತೇವೆ, ಜನರು ಆಶೀರ್ವಾದ ಬೇಕು ಅಂಥೇಳಿ ಶುರು ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ಎಲೆಕ್ಷನ್ನು ಒಂದು ವರದಾನವಾಗಿ ಬಂತು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತ್ತು BJP ಹಂಚ್ಕೊಂಡಿದ್ದಾರೆ. ಇವರು 5 ವರ್ಷ ನಾವು, 5 ವರ್ಷ ನೀವು. ಇದು ಭ್ರಷ್ಟಾಚಾರ, ಅದು ಏನು ಮಾತಾಡಂಗಿಲ್ಲ. ಮೂರನೇರು ಯಾರಿಗೂ ಅವಕಾಶವೇ ಇಲ್ಲ. ಸೊ ಇವರು ಇಬ್ಬರ ವಿರುದ್ಧ ನಾವು ಎದ್ದು ನಿಂತಿದ್ದೀವಿ. ಮಾಧ್ಯಮದ ಸ್ನೇಹಿತರಿಗೆ ನಾನು ಮಾಡ್ತಕ್ಕಂಥ ಪ್ರಾರ್ಥನೆ, ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ನಾವೆಲ್ಲರೂ ಹೋರಾಟದಿಂದ ಬಂದಿರತಕ್ಕಂಥವ್ರು. ಚಂದ್ರಶೇಖರ್ ರೈತ ಸಂಘ, ಇವರು ಬಹುಜನ್ ಸಮಾಜ, ಗೋಪಿಯವರು ದಲಿತ ಚಳವಳಿ, ನಮ್ಮ ಮೋಹನ್ ಕುಮಾರ್ ಅವರು RPI ಅವರು, ನಾವೆಲ್ಲರೂ ಕೂಡ ನೆಲಮಟ್ಟದಿಂದ ಬಂದಿರತಕ್ಕಂಥ ಜನ. ಸೊ ಈ ರಾಜ್ಯದಲ್ಲಿರ್ತಕ್ಕಂಥ ರೈತಾಪಿ ವರ್ಗ, ಕಾರ್ಮಿಕ ವರ್ಗ, ದಲಿತ ವರ್ಗ ಇವತ್ತು ದುರ್ದೈವ 70 ವರ್ಷದಲ್ಲಿ ದಲಿತರು ಮೀಸಲಾತಿಗೆ ಹೋರಾಟ ಎಂದೂ ಮಾಡಿರಲಿಲ್ಲ. ಇವತ್ತು ಆ ಜಾತಿಗಳನ್ನು ಒಡೆದಾಕ್ಬಿಟ್ರು. ಇವತ್ತು ದಲಿತರಲ್ಲೇ ಕೂಡ ಎಡಗೈ ಒಂದು ಕಡೆ, ಬಲಗೈ ಒಂದು ಕಡೆ, ಲಮಾಣಿ ಒಂದು ಕಡೆ, ಬೋವಿ ಒಂದು ಕಡೆ, ಅಲೆಮಾರಿಗಳು ಒಂದು ಕಡೆ, ಕೊರ್ಚಾ ಕುರ್ಮ ಒಂದು ಕಡೆ, ಎಲ್ಲಿ ತಗೊಂಡು ಹೋಗ್ತಾ ಇದೀವಿ ನಾವು ಈ ರಾಜ್ಯವನ್ನು? ಇವತ್ತು ಏನು ಕನ್ಶಿರಾಮರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಒಂದು ಏಕತೆ ಒಗ್ಗಟ್ಟಿಗಾಗಿ ಹೋರಾಟ ಮಾಡಿದ್ರು. ಇವತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಸೇರ್ ಮಾಡಿತು. BJP ಅವರು ಕೂಡ ಅಧಿಕಾರದಲ್ಲಿದ್ದಾಗ 9th ಶೆಡ್ಯೂಲ್ಡಿಗೆ ಸೇರಿಸಿ ಅಂತ ಹೇಳಿದಾಗ ಸೇರಿಸಲಿಲ್ಲ. ಈ ಕಾಂಗ್ರೆಸ್ನವರು ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, 27ಕ್ಕೆ ಡಿಸೈಡ್ ಮಾಡ್ತೀವಿ ಅಂತೇಳಿ ಈಗ ಮತ್ತೆ ಪುನಃ ಏಪ್ರಿಲ್ 9ನೇ ತಾರೀಕಿನ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಇವ್ರು ಮಾಡಲ್ಲ. ಯಥಾಸ್ಥಿತವಾದಿಗಳು. ಇವರಿಗೆ ಬಿದ್ದೋಗಿರ್ತಕ್ಕಂಥ ಸಮಾಜಗಳನ್ನು ಎತ್ತಬೇಕು ಅನ್ನಕ್ಕಂಥದ್ದಿಲ್ಲ. 4% ರಿಸರ್ವೇಶನ್ ಮುಸ್ಲಿಂ ಸಮಾಜಕ್ಕೆ ಇದ್ದಂಥದ್ದು, ಅದರ ಬಗ್ಗೆ ಸುದ್ದಿನೇ ಇಲ್ಲ. 3 ವರ್ಷ ಆಯ್ತು. ಇವತ್ತು 10,000 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ, ಸುದ್ದಿ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ದಾವಣಗೆರೆಯಲ್ಲಿ ಕಳೆದ 40 ವರ್ಷದಿಂದ ಒಂದೇ ಮನೆಯವರು 86,000 ಜನ ಮುಸಲ್ಮಾನರು ಇರ್ತಕ್ಕಂಥ ಜಾಗದಲ್ಲಿ ದಾವಣಗೆರೆ ನಗರದ ಎಲ್ಲ ಮುಸ್ಲಿಂ ಮುಖಂಡರುಗಳು ಹೋಗಿ ಬೇಡ್ಕೊಂಡ್ರು ಮುಖ್ಯಮಂತ್ರಿ ಹತ್ರ, ಕಾಂಗ್ರೆಸ್ ಅಧ್ಯಕ್ಷರ ಹತ್ರ, ಸ್ವಾಮಿ 40 ವರ್ಷದಿಂದ ಒಂದೇ ಕುಟುಂಬಕ್ಕೆ ಕೊಟ್ಟಿದ್ದೀರಿ, ಒಬ್ರು MP, ಒಬ್ರು ಮಿನಿಸ್ಟ್ರು, ಮತ್ತೊಬ್ಬ ಇನ್ನೂ 22 ವರ್ಷ ಆಗಿಲ್ಲ, ಇನ್ನೂ ಬರ್ತ್ ಸರ್ಟಿಫಿಕೇಟ್ ಎಷ್ಟಿದೆ ಕರೆಕ್ಟ್ ಏಜು ಅಂತಲೂ ಗೊತ್ತಿಲ್ಲ. ಆ ಹುಡುಗನಿಗೆ ಕರ್ಕೊಂಬಂದು ನಿಲ್ಲಿಸ್ತವೆ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವನ? ಅಲ್ಪಸಂಖ್ಯಾತರಿಗೆ ಏನೋ ಕೇಳುವಂಥ ಹಕ್ಕಿಲ್ವಾ? ಸೊ ಅದಕ್ಕೆ ನಾನು ಹೇಳ್ದೆ, ನೋ, ಕಮಾನ್, ಲೆಟ್ ಅಸ್ ಫೈಟ್. ನಾವಿವತ್ತು ದಾವಣಗೆರೆಯಲ್ಲಿ ಇದನ್ನ ಎಲ್ಲ ಸಮಾಜದ ಸಹಕಾರ ತಗೊಂಡು, ಹಿಂದುಳಿದವರು, ದಲಿತರು, ರೈತ ಸಂಘದವರು, ಮುಂದೂರು ಸಮಾಜದವರು ಎಲ್ಲರೂ ಸಹಕಾರ ತಗೊಂಡು ನಾವು ಆದಿಲ್ ಪಾಷಾನ ಯಂಗ್ಸ್ಟರು
ಇನ್ನು 24-25 ವರ್ಷ, 32 ವರ್ಷ, ಆಮೇಲೆ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ ಆಗಿರ್ತಕ್ಕಂಥವ್ರು. ತಂದೆನೂ ಕೂಡ ಅವ್ರು ರಾಜಕಾರಣದಲ್ಲಿ ಶಿವಶಂಕರಪ್ಪನಿಗೆ ಗೆಲ್ಲಿಸ್ತವ್ರು. ನಿಮಗೆ ಗೊತ್ತಿದೆ 3 ಎಲೆಕ್ಷನಲ್ಲೂ ಶಿವಶಂಕರಪ್ಪ ಎಲೆಕ್ಷನಲ್ಲಿ ನಾನೇ ಬಂದಿದ್ದೆ. ಅವ್ರು ನಮ್ಮ ಓಟ್ ತಗೊಳ್ಳೋರು MLA ಆಗೋರು. ಈ ಸಲ ಅವ್ರು ದೊಡ್ಡ ಮನಸ್ಸು ಮಾಡಿ ಬೇಡಪ್ಪ ನಮ್ಮಪ್ಪ ಅದ ನನ್ನ ಹೆಂಡತಿ MP ಆಗ್ಯಾಳ, ಬೇಡ ತಗೊಳ್ರಿ, ನಾವಿದು ಬಿಟ್ಟು ಕೊಡ್ತೀವಿ, ನೀವು ಯಾರಿಗಾದರೂ ಕೊಡ್ರಿ ಅಂತಂತೇಳಿ ಹೇಳೋದು ಬಿಟ್ಟು ಅವ್ರ ಮನೆ ಹೋದಾಗ ಅವಮಾನ ಮಾಡಿ ಕಳಿಸಿದ್ದಾರೆ. ಮುಸ್ಲಿಂ ಸಮಾಜದ ಮುಖಂಡರನ್ನ ಮತ್ತು ಮುಸ್ಲಿಂ ಸಮಾಜದ ಗುರುಗಳನ್ನು ಅವಮಾನ ಮಾಡಿ ಕಳಿಸಿದ್ದಾರೆ. ನಮ್ಮನ್ನ ನೀವು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾ ಇದ್ದೀರಿ, ನಾವು ನಿಮ್ಮ ಮನೆ ಕೇಳಕ್ಕೆ ಹೋಗಿದ್ದೀವಿ, ನಾವು ಬೇಡಕ್ಕೆ ಬಂದಿದ್ದೀವಿ, ಹೇಳೋ ಒಂದು ರೀತಿ ಇರುತ್ತೆ. ಅಥವಾ ಅದು ಯಾಕದು ಏನಾಗಿದೆ ಇವ್ರಿಗೆ ಗೆಲ್ಲೇಬಾರ್ದು ಅಂತೇಳಿ ಕಾಂಗ್ರೆಸ್ ತೀರ್ಮಾನ ತಗೊಂಡಿದೆಯೋ ಗೊತ್ತಿಲ್ಲ ನನಗೆ. ಆದ್ದರಿಂದ ನಾನು ಯಾರ ಬಗ್ಗೆ, ಶಿವಶಂಕರಪ್ಪನ ಬಗ್ಗೆ ಆಗಲಿ, ಮಲ್ಲಿಕಾರ್ಜುನ್ ಬಗ್ಗೆ ಆಗಲಿ, ಯಾರ ಬಗ್ಗೆಯೂ ನಾನು ದೂರಕ್ಕೂ ಹೋಗೋದಿಲ್ಲ, ಯಾರ ಬಗ್ಗೆ ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ. ನಾವು ಬಂದಿರೋದು ಭಿಕ್ಷೆ ಬೇಡಕ್ಕೆ ದಾವಣಗೆರೆ ಜನರ ಹತ್ರ. ಇದು ಕೇವಲ ನೀವು ಗೆಲ್ಲಿಸ್ತಕ್ಕಂಥದ್ದು ದಾವಣಗೆರೆ ಒಬ್ಬ MLAಗಲ್ಲ, ಕರ್ನಾಟಕ ರಾಜ್ಯದಲ್ಲಿ 3ನೇ ಶಕ್ತಿಗೆ ಒಂದು ಬುನಾದಿ ದಾವಣಗೆರೆಯಿಂದಲೇ ಆಗಬೇಕು. ಮೋಹನ್ ರಾಜ್ ಅವರು ಬಂದಿದ್ದಾರೆ, DSS ರಾಜ್ಯಾಧ್ಯಕ್ಷರು. ಸೊ ಅದಕ್ಕೆ ಇವತ್ತಿನಿಂದ 8ನೇ ತಾರೀಕು ತನಕ ನಾವೆಲ್ಲರೂ ಇಲ್ಲೇ ಇರ್ತೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ ನಮಗೆ ಬೇಕು ಅಂತೇಳಿ ಕೈ ಮುಗಿದು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ.